ಮೂಡ ಹಗರಣ ಸುಳಿಯಲ್ಲಿ ಸಿದ್ದರಾಮಯ್ಯ ಎಫ್ಐಆರ್ ಟೆನ್ಷನ್ನಲ್ಲೂ ರೌಂಡ್ ಹಾಕಿರುವ ಅನ್ನ ರಾಮಯ್ಯ. ಸೋಮವಾರದಿಂದ ಶುರುವಾಗುತ್ತಾ ಲೋಕಾಯುಕ್ತ ತನಿಖೆ. ಕೆಲವೇ ಕ್ಷಣಗಳಲ್ಲಿ ಕುಮಾರಸ್ವಾಮಿ ಸುದ್ದಿಗೋಷ್ಠಿ. ಸಿಎಂ ವಿರುದ್ಧ ಸಿಡಿದೇಳ್ತಾರ ದಳಪತಿ. ಮೂಡ ಹಗರಣ ದಾಖಲೆ ರಿಲೀಸ್ ಮಾಡ್ತಾರ ಕೇಂದ್ರ ಸಚಿವ. ಮೈಸೂರಿನ ಸಿಎಂ ನಿವಾಸಕ್ಕೆ ಸಚಿವ ಭೈರತಿ ಸುರೇಶ್ ದೌಡು. ಕಾನೂನು ಸಲಹೆಗಾರರ ಪೊನ್ನಣ್ಣ ಜೊತೆಯಲ್ಲಿ ಚರ್ಚೆ. ಕಾನೂನು ಹೋರಾಟದ ಬಗ್ಗೆ ಮಾತುಕತೆ. ಇಂದು ಮಹಾಗಣಪತಿ ಶೋಭಾಯಾತ್ರೆಗೆ ಕೌಂಟ್ ಡೌನ್. ಲಕ್ಷಾಂತರ ಮಂದಿ ಭಾಗವಹಿಸುವ ನಿರೀಕ್ಷೆ. ಕೋಟೆ ನಾಡಿನಲ್ಲಿ ಹೆಜ್ಜೆ ಹೆಜ್ಜೆಗೂ ಕಾಕಿ ಸರ್ಪಗಾವಲು. ಬೆಂಗಳೂರಿನ ಟಿಟಿಡಿ ದೇವಸ್ಥಾನದಲ್ಲಿ ಶುದ್ಧಿ ಕಾರ್ಯ. 3 ದಿನ ನಡೆಯಲಿರುವ ಪವಿತ್ರೋತ್ಸವ. ಕೆಲವೇ ಕ್ಷಣಗಳಲ್ಲಿ ಸ್ನಾಪನ ತಿರುವಂಜನಂ ಸಂಪನ್ನ. ನಮಸ್ಕಾರ, ಇದು ರಿಪಬ್ಲಿಕ್ ಕನ್ನಡ. ನಾನು ರಂಜಿತ್ ಶಿರಿಯಾರ್. ಸಿಎಂ ಸಿದ್ದರಾಮಯ್ಯಗೆ ಲೋಕಾಯುಕ್ತ ತನಿಖೆಯ ಸಂಕಷ್ಟ ಎದುರಾಗಿದೆ. ಸಿಎಂ ಸಿದ್ದರಾಮಯ್ಯ ಅವರಿಗೆ ಮೂಡ ಪ್ರಕರಣದಲ್ಲಿ ಈಗ ಎಫ್ಐಆರ್ ದಾಖಲಾದ ನಂತರ ಕಾನೂನು ಹೋರಾಟ ಈಗ ಶುರುವಾಗಿದೆ. ಸಿಎಂ ಸಿದ್ದರಾಮಯ್ಯನವರಿಗೆ ಕ್ಷಣ ಕ್ಷಣಕ್ಕೂ ಕೂಡ ಏನಾಗುತ್ತೆ ಅನ್ನುವ ಭಯ ಸ್ಟಾರ್ಟ್ ಆಗಿದೆ. ಇದರ ನಡುವೆ ರಾಜಕೀಯ ಚಟುವಟಿಕೆಗಳು ಕೂಡ ಗರಿಗೆದರ್ತಾ ಇದೆ. ರಾಜಕೀಯ ಚಟುವಟಿಕೆಗಳ ಕೇಂದ್ರವಾಗಿದೆ ಸಿಎಂ ಸಿದ್ದರಾಮಯ್ಯ ಅವರ ನಿವಾಸ. ಮೈಸೂರಿನ ಸಿಎಂ ನಿವಾಸಕ್ಕೆ ಸಚಿವ ಭೈರತಿ ಸುರೇಶ್ ಅವರು ದೌಡಾಯಿಸಿದ್ದಾರೆ. ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಎಎಸ್ ಪೊನ್ನಣ್ಣ ಅವರ ಜೊತೆಗೆ ಸಿಎಂ ಚರ್ಚೆ ಮಾಡ್ತಾ ಇದ್ದಾರೆ. ಮುಂದಿನ ಕಾನೂನು ಹೋರಾಟದ ಬಗ್ಗೆ ಸಿಎಂ ಗಂಭೀರ ಚರ್ಚೆ ಮಾಡ್ತಾ ಇದ್ದಾರೆ. ಮೂಡ ಕೇಸ್ ಸಂಬಂಧ ಸಚಿವ ಭೈರತಿ ಸುರೇಶ್ ಜೊತೆ ಮಾತುಕತೆಯನ್ನ ಮಾಡ್ತಾ ಇದ್ದಾರೆ. ಈ ಚರ್ಚೆ, ಮಾತುಕತೆ, ಮೀಟಿಂಗ್ ತೀವ್ರ ಕುತೂಹಲವನ್ನು ಕೆರಳಿಸಿದೆ. ಭೈರತಿ ಸುರೇಶ್ ಇದ್ದಾರೆ, ಎಎಸ್ ಪೊನ್ನಣ್ಣ ಇದ್ದಾರೆ. ಸಿಎಂ ನಿವಾಸದಲ್ಲಿ ಚರ್ಚೆ ನಡೀತಾ ಇದೆ. ಕಾನೂನು ಹೋರಾಟ ಮುಂದೆ ಹೇಗೆ ನಡೆಸಬೇಕು ಅನ್ನೋದರ ಬಗ್ಗೆ ತೀವ್ರವಾದ ಚರ್ಚೆ ನಡೀತಾ ಇದೆ. ಎಎಸ್ ಪೊನ್ನಣ್ಣ, ಭೈರತಿ ಸುರೇಶ್ ಸಿಎಂ ಮನೆಯಲ್ಲಿದ್ದಾರೆ. ಲೋಕ ಎಫ್ಐಆರ್ನಿಂದ ಸಿದ್ದರಾಮಯ್ಯ ಕಂಗಾಲಾದ್ರ. ನಿಗದಿತ ಕಾರ್ಯಕ್ರಮವನ್ನ ಮೊಟಕುಗೊಳಿಸಿ, ನಿಗದಿಯಾಗಿದ್ದ ಕಾರ್ಯಕ್ರಮವನ್ನ ನಿಲ್ಲಿಸಿ ಆಪ್ತರ ಜೊತೆಯಲ್ಲಿ ಕಾನೂನು ಹೋರಾಟದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ಖಾಸಗಿ ಹೋಟೆಲ್ ಉದ್ಘಾಟನೆಗೆ ಮುಖ್ಯಮಂತ್ರಿಗಳು ಎಲ್ಲವೂ ಕೂಡ ಅಂದುಕೊಂಡಂತೆ ಆಗಿದ್ರೆ ತೆರಳಬೇಕಾಗಿತ್ತು, ಆದರೆ ಹೋಗಲಿಲ್ಲ. ಎಫ್ಐಆರ್ ದಾಖಲಾದ ನಂತರ ಫುಲ್ ಟೆನ್ಷನ್ ನಲ್ಲಿದ್ದಾರೆ ಸಿದ್ದರಾಮಯ್ಯ. ತುರ್ತು ಸಭೆಯನ್ನು ನಡೆಸ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ. ಮೈಸೂರು ನಿವಾಸದಲ್ಲಿದ್ದಾರೆ. ಅವ್ರ ಜೊತೆಯಲ್ಲಿ ಸಚಿವ ಭೈರತಿ ಸುರೇಶ್ ಇದ್ದಾರೆ. ಕಾನೂನು ಸಲಹೆಗಾರ ಎಎಸ್ ಪೊನ್ನಣ್ಣ ಇದ್ದಾರೆ. ಗಂಭೀರವಾದ ಚರ್ಚೆ ನಡೀತಾ ಇದೆ. ಕಾನೂನು ಹೋರಾಟ ಹೇಗೆ ನಡೆಸಬೇಕು ಅನ್ನೋದು. ಮೂಡ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಏನು ಅಂದುಕೊಂಡಿದ್ರು, ಏನಾಗಬಾರದು ಅಂದುಕೊಂಡಿದ್ರು ಅದಾಗಿದೆ. ಎಫ್ಐಆರ್ ದಾಖಲಾಗಿದೆ. ಲೋಕಾಯುಕ್ತದಲ್ಲಿ ತನಿಖೆ ಆರಂಭ ಆಗಿದೆ. ಕಾನೂನು ಹೋರಾಟ ಶುರುವಾಗಿದೆ.